ನಮಸ್ಕಾರ ಸ್ನೇಹಿತರೆ, ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಅಕ್ಷಯ ತೃತೀಯ ಬಂತಪ್ಪ, ನಾವು ಕೂಡ ಚಿನ್ನ ಖರೀದಿಸಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀರಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. ಚಿನ್ನ ಖರೀದಿಸುವ ಮುಂಚೆ ಯಾವೆಲ್ಲ ಸೀಕ್ರೆಟ್ಸ್ಗಳನ್ನು ನಾವು ತಿಳ್ಕೊಂಡಿರಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಸ್ಕಿಪ್ ಮಾಡಿ ನೋಡಿದ್ರೆ ನಾನು ಹೇಳುವಂತಹ ಇನ್ಫಾರ್ಮೇಷನ್ ನಿಮಗೆ ಸರಿಯಾಗಿ ಅರ್ಥ ಆಗದೇ ಹೋಗ್ಬೋದು. ಹಾಗಾಗಿ ಎಲ್ರಿಗೂ ಕೂಡ ಚಿನ್ನ ಖರೀದಿ ಮಾಡಲು ಇಷ್ಟ ಇರುತ್ತೆ. ಹಾಗಾಗಿ ಆಭರಣ ಮಳಿಗೆಗೆ ಹೋದಾಗ ಜ್ಯುವೆಲರ್ಸ್ ನಮ್ಮಿಂದ ಕೆಲವು ರಹಸ್ಯಗಳನ್ನು ಮರೆ ಮಾಡ್ತಾರೆ. ಇದರಿಂದ ನಮಗೆ ನಷ್ಟ ಆಗಬಹುದು. ಹಾಗಾಗಿ ಚಿನ್ನ ಖರೀದಿಸುವ ಮುನ್ನ ಒಂದಷ್ಟು ರಹಸ್ಯಗಳನ್ನು ತಿಳ್ಕೊಳ್ಬೇಕು. ಅಂದರೆ ಅವ್ರು ಯಾವ್ಯಾವದನ್ನು ನಮ್ಮಿಂದ ಮರೆ ಮಾಡಿಸ್ತಾರೆ ಅನ್ನೋ ವಿಷಯಗಳನ್ನು ತಿಳ್ಕೊಂಡು ಅಲ್ಲಿ ಹೋಗಿ ನಾವೇನಾದರೂ ಆ ವಿಷಯಗಳ ಬಗ್ಗೆ ಕೇಳಿದ್ರೆ ನಮಗೆ ಕ್ಲಾರಿಟಿ ಸಿಗುತ್ತೆ. ಆ ವಿಷಯಗಳು ಯಾವ್ಯಾವು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಹಾಲ್ಮಾರ್ಕ್. ಜ್ಯುವೆಲರ್ಸ್ ಹಾಲ್ಮಾರ್ಕ್ ಇದೆ ಅಂತ ಹೇಳ್ತಾರೆ, ಆದರೆ ಹಾಲ್ಮಾರ್ಕ್ ಪೂರ್ಣ ಗ್ಯಾರಂಟಿ ಅಲ್ಲ. ಕೆಲವೊಮ್ಮೆ ಹಾಲ್ಮಾರ್ಕ್ ನಕಲಿ ಆಗಿರಬಹುದು ಅಥವಾ ಆಭರಣದಲ್ಲಿ ಮಿಶ್ರಣ ಕೂಡ ಇರಬಹುದು. ಖರೀದಿಸುವಾಗ BIS ಲೋಗೋ ಮತ್ತು 6 ಅಂಕಿಯ ಹಾಲ್ಮಾರ್ಕ್ ಸಂಖ್ಯೆಯನ್ನು ಪರಿಶೀಲಿಸಬೇಕಾಗತ್ತೆ. ಎರಡನೆಯದು ಮೇಕಿಂಗ್ ಚಾರ್ಜಸ್ನಲ್ಲಿ ಲಾಭ. ಜ್ಯುವೆಲರ್ಸ್ನವರು ಮೇಕಿಂಗ್ ಚಾರ್ಜ್ನಲ್ಲಿ ಲಾಭ ಮಾಡಿಕೊಳ್ತಾರೆ. ಖರೀದಿಸುವ ಮುನ್ನ ಮೇಕಿಂಗ್ ಚಾರ್ಜ್ ಫಿಕ್ಸ್ ಆಗಿದೆಯೋ ಅಥವಾ ತೂಕದ ಮೇಲೆ ಅವಲಂಬಿತವಾಗಿದೆಯೋ ಅಂತ ಕೇಳಬೇಕಾಗತ್ತೆ. ಬೆಲೆ ಮತ್ತು ಮೇಕಿಂಗ್ ಚಾರ್ಜನ್ನು ಹೋಲಿಸ್ಕೊಂಡು ನಾವು ಅದನ್ನು ಪರಿಶೀಲಿಸ್ಕೊಳ್ಬೇಕಾಗತ್ತೆ. ಮೂರನೆಯದಾಗಿ ತೂಕ ಹೆಚ್ಚಿಸುವ ತಂತ್ರಗಳು. ಕೆಲವು ಜ್ಯುವೆಲರ್ಸ್ನವರು ಆಭರಣದ ವಿನ್ಯಾಸದಲ್ಲಿ ತೂಕ ಹೆಚ್ಚಿಸುವಂತೆ ಮಾಡ್ತಾರೆ. ಉದಾಹರಣೆಗೆ ದಪ್ಪ ಬೇಸ್ಮೆಂಟ್ ಕೊಡೋದು, ಹೆಚ್ಚು ಸ್ಟೋನ್ಸ್ಗಳಿರುವಂಥದ್ದು. ಇದರಿಂದ ಆಭರಣ ಭಾರವಾಗಿ ಕಾಣುತ್ತದೆ. ಹಾಗೆ ನೀವು ಕೂಡ ಹೆಚ್ಚು ಹಣ ಪಾವತಿಸಬೇಕಾಗತ್ತೆ. ಇನ್ನು ನಾಲ್ಕನೆಯದಾಗಿ ವಿನಿಮಯದಲ್ಲಿ ಸಮಸ್ಯೆಗಳು ಉಂಟಾಗಬಹುದು. ಹಳೆಯ ಬಂಗಾರವನ್ನು ಮಾರಾಟ ಮಾಡಲು ಅಥವಾ ಬದಲಾಯಿಸಲು ಹೋದಾಗ ಜ್ಯುವೆಲರ್ಸ್ನವರು ಅದರ ಬೆಲೆಯನ್ನು ಕಡಿಮೆ ಮಾಡ್ತಾರೆ. ಮೇಕಿಂಗ್ ಚಾರ್ಜ್, ಹಾನಿ, ಪಾಲಿಶಿಂಗ್ ಹೆಸರಿನಲ್ಲಿ ಕಡಿತಗೊಳಿಸ್ತಾರೆ. ಹಾಗಾಗಿ ಖರೀದಿಸುವಾಗ ವಿನಿಮಯ ನೀತಿಯನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಇನ್ನು ಐದನೆಯದಾಗಿ ಆಫರ್ಗಳಲ್ಲಿಯೂ ಕೂಡ ಮೋಸ ಮಾಡ್ತಾರೆ. ಆಕರ್ಷಕ ಆಫರ್ಗಳ ಹಿಂದೆ ಹೆಚ್ಚಿನ ಬೆಲೆ ಅಥವಾ ಕಡಿಮೆ ಗುಣಮಟ್ಟ ಇರುತ್ತದೆ. ಆಮಿಷಕ್ಕೆ ಒಳಗಾಗಿ ಪರಿಶೀಲಿಸದೆ ನಾವು ಖರೀದಿಸಬಾರ್ದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಅಕ್ಷಯ ತೃತೀಯ ಹಬ್ಬದ ದಿನದಂದು ನೀವೇನಾದರೂ ಚಿನ್ನ ಖರೀದಿ ಮಾಡಬೇಕಂದ್ರೆ ಅಥವಾ ಇನ್ನೂ ಯಾವುದೇ ಸಮಾರಂಭಗಳಲ್ಲಿ ಅಥವಾ ಸುಮ್ಮನೆ ಹೋಗಿ ಶಾಪಿಂಗ್ ಮಾಡ್ತೀವಿ, ನಾವು ಚಿನ್ನ ಖರೀದಿಸ್ತೀವಿ ಅಂತ ನೋಡೋದಾದರೆ ಈ ಎಲ್ಲ ವಿಷಯಗಳನ್ನು ಗಮನದಲ್ಲಿಟ್ಕೊಂಡು ಅಲ್ಲಿ ಹೋಗಿ ಪರಿಶೀಲನೆ ಮಾಡುವಂಥದ್ದು ಉತ್ತಮ. ಏಕೆಂದರೆ ನಿಮಗೆ ಮರೆತು ಹೋಗುತ್ತೆ ಅಂತ ಅಂದರೆ ಇದನ್ನು ಬರ್ತಿಟ್ಕೊಳ್ಳಿ. ಅಲ್ಲಿ ಹೋಗಿ ಇದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡು ಆಮೇಲೆ ಚಿನ್ನ ಖರೀದಿ ಮಾಡೋದು ಉತ್ತಮ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೂ ಹಾಗೆ ರಿಲೇಟಿವ್ಸ್ಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ಯಾಕಂದರೆ ಅವ್ರಿಗೂ ಕೂಡ ಇದು ಹೆಲ್ಪ್ ಆಗ್ಬೋದು. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪಕ್ಕದಲ್ಲೇ ಬೆಲ್ ನೋಟಿಫಿಕೇಷನ್ ಐಕಾನ್ ಕೂಡ ಇರುತ್ತೆ, ಅದನ್ನು ಮಿಸ್ ಮಾಡದೆ ಎನೇಬಲ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಹಾಕುವಂತಹ ವೀಡಿಯೋಸ್ಗಳು ನೀವು ನೋಟಿಫಿಕೇಷನ್ನ ಮೂಲಕ ತಪ್ಪದೆ ನೋಡಬಹುದು. ಹಾಗೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು.